ಆಶ್ಚರ್ಯ ಏನು ಗೊತ್ತಾ, ನಮ್ಮ ಮನೆ ನಂಬರು 301, ನಮಗೆ ಸಿಕ್ಕಿರೋ ಹೋಟೆಲ್ ನಂಬರು 301. ಈ ಥರ ಔಟ್ಫಿಟ್ಟಲ್ಲಿ ರೆಡಿಯಾಗಿದೆ. ಇವತ್ತೇನು ಜಾಸ್ತಿ ನಾನು ರಿಸ್ಕ್ ತೊಗೊಂಡಿಲ್ಲ, ಸಿಂಪಲಾಗಿ. ಯಾಕೆಂದರೆ ಇವತ್ತು ಫುಲ್ಲು ಶಾಪಿಂಗ್ ಇರುತ್ತೆ, ಲಾಸ್ಟ್ ಊರಿಗೆ ಹೋಗೋ ಹೆಕ್ಟಿಕ್ ಡೇ ಆಗಿರುತ್ತೆ. ಸೊ ಕಂಫರ್ಟಬಲ್ ಆಗಿರೋದನ್ನ ನೋಡ್ತಾ ಇದ್ದೀನಿ. ಕಿವಿಗೂ ಅಷ್ಟೇ ಒಂದು ಪುಟಾಣಿದು ಇಯರಿಂಗ್ಸು, ನವೇದ್ ಇಯರಿಂಗ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಕೃಷ್ಣನ್ ರಿಲೇಟೆಡ್ ಟೆಂಪಲ್ಗೆ ಹೋಗ್ತಿದ್ದೀನಲ್ವ, ಆ ಥರ ಸ್ವಲ್ಪ ಟ್ರೆಡಿಷನಲ್ ಆಗಿರಬೇಕು ಅನ್ನೋ ಥರ ರೆಡಿಯಾಗಿದ್ದೀನಿ. ಇದು ರೂಮು, ಇದು ವಾಶ್ರೂಮು ಎಲ್ಲ ಹಂಗೆ ಇಟ್ಟಿದ್ದೀವಿ. ಅಲ್ಲಿ ಡ್ರಾಯರ್ಗಳಿದೆ, ಫ್ರಿಡ್ಜ್ ಇದೆ, ಇಲ್ಲೂ ಕಬೋರ್ಡ್ ಇದೆ, ಇಲ್ಲೊಂದು ಸೋಫಾ ಇದೆ. ಸೊ ಚೆನ್ನಾಗಿದೆ, AC ಇದೆ, ಚೆನ್ನಾಗಿದೆ ರೂಮು, ಆರಾಮಾಗಿ ಏನು ತೊಂದರೆ ಇಲ್ಲ. ಸೊ ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ 7:30 ಆಗ್ತಾಯಿದೆ. ಬ್ರೇಕ್ಫಾಸ್ಟ್ ಮಾಡ್ತಾಯಿಲ್ಲ. ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಫ್ರೀ ಸಿಗುತ್ತೆ. ಬಟ್ ನಾವು ಆ ಹಾಫ್ ಆನ್ ಅವರ್ನ ಟೆಂಪಲಲ್ಲಿ ಹೋಗಿ ಬೇಗ ಮುಗಿಸ್ಕೊಂಡು ಸಾಧ್ಯ ಆದರೆ ರಿಟರ್ನ್ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ತೀವಿ. ಇಲ್ಲಾಂದರೆ ಹಾಗೇ ಡೆಲ್ಲಿಗೆ ಹೊರಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಗೈಸ್. ಮತ್ತೆ ಸಿಗ್ತೀನಿ ನೋಡಿ. ತುಂಬ ಬ್ಯಾಗ್ಗಳು, ಈ ಬ್ಯಾಗ್ನ ನನ್ನ ಹಸ್ಬೆಂಡ್ ಬರುವಾಗ ತುಂಬ ಬೈದೆ, ಏನಕ್ಕೆ ತೊಗೊಬರ್ತಾ ಇದೆಯಾ ನೀನು, ಅದೊಂದೇ ಸಾಕು ಅಂತ. ಬಟ್ ನೋಡಿದ್ರೆ ಬ್ಯಾಗ್ ಫುಲ್ಲು ಆಗೋಯ್ತು, ಅದು ಇದು ಅಂತಾನೆ. ನಾನು ತುಂಬ ಶಾಪಿಂಗೇ ಸ್ಟಾರ್ಟ್ ಮಾಡಿಲ್ಲ ಇನ್ನು, ಆಗಲೇ ಬ್ಯಾಗ್ ಫುಲ್ಲಾಗಿದೆ. ದೇವಸ್ಥಾನದ ಪ್ರಸಾದ ಮತ್ತು ಫೇಮಸ್ ಸ್ವೀಟು ಅದು ಇದು, ಒಂದು ಕಡೆ ಚೆನ್ನಾಗಿತ್ತು, ಚೀಪಾಗಿತ್ತು ಅಂತ ಒಂದು ಕಡೆ ಚಾಂದಿನಿ ಚೌಕಲ್ಲಿ ಒಂದಷ್ಟು ಬಟ್ಟೆ ಮಕ್ಕಳಿಗೆ, ಇದರಲ್ಲೇ ಫಿಲ್ ಆಗಿಬಿಟ್ಟಿದೆ. ಸರಿ ಗಾಯ್ಸ್, ಆಮೇಲೆ ಸಿಗ್ತೀನಿ. ಭೂತ್ ಕಾಣ್ದಂಗೆ ಆಗ್ತಾ ಇದೆ. ಅದು ಸನ್ಸ್ಕ್ರೀನ್ ಹಾಕಿದ್ದೀನಲ್ಲ, ಸ್ವಲ್ಪ ಸೆಟ್ ಆಗಬೇಕು, ಇಲ್ಲಾಂದರೆ ಒಂಥರ ಭೂತ್ಗೆ ಕಾಣ್ದಂಗೆ ಇರುತ್ತೆ, ಭೂತ ಥರ. ಏನೋ ಸೆಟ್ಟೇ ಆಗ್ತಾ ಇಲ್ಲ ನನಗೆ ನಿನ್ನೆಯಿಂದ, ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಸೆಟ್ ಆಗ್ತಾನೆ ಇಲ್ಲ ಒಂಥರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಸೊ ಮೊದಲೇ ಹೇಳಿದಾಗೆ ನಾವು ಬೃಂದಾವನದೆಲ್ಲ ನೋಡಿಕೊಂಡು ಮತ್ತೆ ಮಧುರಾಗೆ ಬಂದು ನಾವು ಸ್ಟೇ ಆಗಿದ್ವಿ. ಈಗ ಮಧುರಾದಲ್ಲಿ ಬೆಳಗ್ಗೆ ಎದ್ದು ರೆಡಿಯಾಗಿ ಫಸ್ಟು ದ್ವಾರಕಾಧೀಶ್ ಟೆಂಪಲ್ಗೆ ಹೋಗ್ತಾ ಇದ್ವಿ, ಆಮೇಲೆ ಯಮುನಾ ಘಾಟ್ಗೆ ಹೋಗ್ತೀವಿ. ನೋಡಿ ಗೈಸ್, ಹೇಳಬೇಕು ಅಂದರೆ ಈ ಥರ ಆಟೋ ರಿಕ್ಷಾವೆಲ್ಲ ಸಿಗುತ್ತೆ. ದಿಸ್ ಈಸ್ ದ ಬೆಸ್ಟ್ ವೇ. ಸುಮ್ಮನೆ ಹೋಗಿ ಒಬ್ಬರ ಹತ್ರ, ಆ ಕ್ಯಾಬ್ ಅವ್ರು ಏನು ಮಾಡಿರ್ತಾರೆ, ಬೇರೆಯವ್ರ ಹತ್ರ ಲಿಂಕ್ ಇಟ್ಕೊಂಡಿರ್ತಾರೆ, ಅವ್ರ ಹತ್ರ ತೊಗೊಂಡೋಗಿ ನಿಲ್ಲಿಸಿ ಅವ್ರು ಬೇರೆ ಚಿಕ್ಕ ಪುಟ್ಟ ದೇವಸ್ಥಾನದವ್ರದ್ದು ಸ್ಕ್ಯಾಮ್ ಮಾಡೋದು, ಅದೆಲ್ಲ ನಾನು ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ಎಲ್ಲಿಗಾದರೂ ಬಂದರೆ ಆ ಕ್ಯಾಬ್ ಅವ್ರನ್ನ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದರ್ವೈಸ್ ಹೊರಗಡೆ ಬಂದು ಈ ಥರ ರಿಕ್ಷಾವೆಲ್ಲ ಹಿಡಿದ್ರೆ 10 ರೂಪೀಸ್ 20 ರೂಪೀಸ್ಗೆ ನಿಮಗೆ ಬೇಕಾಗಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ನಾವಿವಾಗ ದ್ವಾರಕಾಧೀಶ್ಗೆ ಕಾರ್ ಒಳಗಡೆ ಬರಲ್ಲ, ಸೊ ಆ ಕ್ಯಾಬ್ ಅಲ್ಲೇ ನಿಲ್ಲಿಸಿರ್ತಾರೆ. ನಾವು ಅಲ್ಲಿಂದ ಹಿಡಿದು 20 ರೂಪಾಯಿ ಕೊಟ್ಟು ನಾವಿವಾಗ ದ್ವಾರಕಾಧೀಶ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇವರು 100 ರೂಪಾಯಿ ಕೊಟ್ಟರೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. कृष्ण भगवान ने मामा कंस को मारा है। हाँ हाँ, और यही से वासुदेव जी भगवान को गोकुल लेके गए हैं। ओके, ठाकुर जी का जन्म मथुरा में हुआ है और लालन पालन भगवान का गोकुल में हुआ है। गोकुल में हाँ। ಇವನೇನೇನೋ ಸ್ಟೋರಿ ಹೇಳ್ತಾ ಇದ್ದಾನೆ. ಆ ಸ್ಟೋರಿ ಹೇಳೋದಕ್ಕಿಂತ ಮುಂಚೆ ಆ ಸ್ಟೋರಿನ ನೀವು ಬೇರೆ ವಿಡಿಯೋದಲ್ಲೂ ನೋಡ್ಬೋದು. ಆದರೆ ಈ ಸ್ಕ್ಯಾಮನ್ನು ನಾನು ಹೇಳಿದಾಗಲೇ ಮಾತ್ರ ಗೊತ್ತಾಗೋದು. ಡೈರೆಕ್ಟಾಗಿ ದೇವ್ರ ಹತ್ರನೇ ಕರ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಬಪ್ಪ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾವು ದ್ವಾರಕಾಧೀಶ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಲ್ಲಿಸಿದ್ರು ಇವರು 100 ರೂಪಾಯಿಗೆ ನಮಗೆ ಒಳಗಡೆ ಕರ್ಕೊಂಡು ಹೋಗ್ತೀವಿ, ಬೇಗ ದರ್ಶನ ಮಾಡಿಸ್ತೀವಿ, ಇವಾಗ ನಿಲ್ಲಂಗಿಲ್ಲ ಅಂತ ಹೇಳಿದ್ರು. ನಮಗೆ ಟೈಮ್ ಇಲ್ಲ, ಟೈಮ್ ಸೇವ್ ಆಗಬೇಕು. ಎಲ್ಲೆಲ್ಲೋ ಎಷ್ಟೆಷ್ಟೋ ದುಡ್ಡನ್ನ ವೇಸ್ಟ್ ಮಾಡಿದ್ದೀವಿ ನಾವು ನೆನ್ನೆ ಮೊನ್ನೆ ಎಲ್ಲ. ಸೊ ಇವತ್ತು ಟೈಮ್ ಇಲ್ಲ, ಡೆಲ್ಲಿಗೆ ಹೋಗಿ ನಾವು ಇದು ಬೇರೆ ಮಾಡ್ಬೇಕು ನಾವು. ಸೊ ಹಾಗಾಗಿ ಅದೇ ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಗೈಸ್. ಕೋತಿಗಳಿದ್ದೆ ಮೊಬೈಲೇ ಕಿತ್ಕೊಂಡ್ಬಿಡ್ತಾವೆ ಇಲ್ಲಿ. ಸೊ ಡೈರೆಕ್ಟಾಗಿ 100 ರೂಪಾಯಿ ಕೊಟ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. 100 ರೂಪೀಸ್ ಅಷ್ಟೇ ಅಂತ ಹೇಳಿ ಇವ್ನು ನಮ್ಮನ್ನ ಕರ್ಕೊಂಡು ಹೋದ. ಇವಾಗ ನೋಡ್ತಾ ಇರಿ ನೀವು, ಹಾಗೇನೆ ಅರ್ಧ ದಾರಿಗೆ ಹೋಗ್ತಾ ಇದ್ದಂಗೆ ಇನ್ನೊಬ್ಬರಿಗೆ ಇವನು ಟ್ರಾನ್ಸ್ಫರ್ ಮಾಡ್ಬಿಡ್ತಾನೆ ನಮ್ಮನ್ನು. ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಒಬ್ಬರು, ಮತ್ತು ಅಲ್ಲಿಂದ ಇನ್ನೊಬ್ರಿಗೆ ಒಪ್ಪಿಸ್ತಾರೆ. ಅವ್ರು ತೊಗೊಂಡೋಗಿ ಇನ್ನೊಬ್ರಿಗೆ ನದಿ ಹತ್ರ ಪೂಜೆ ಮಾಡ್ಸೋಕ್ಕೆ ಅಂತ ಒಬ್ಬರನ್ನ ಒಪ್ಪಿಸ್ತಾರೆ. ಎಷ್ಟು ನನ್ನ ಮಕ್ಕಳು ಇವ್ರು ಯಾವ ಥರ ಅಂತ ಹೇಳಿದ್ರೆ ನಿಜವಾಗ್ಲೂ ದೇವ್ರ ಹೆಸರು ಹೇಳ್ಕೊಂಡು ದುಡ್ಡು ತಿಂತಾರೆ ನೋಡಿ. ಹೇಳಲೇ ಇಲ್ಲ, ಹಂಗೇನೆ ಕರ್ಕೊಂಡು ಹೋದ ದೇವಸ್ಥಾನದ ಹತ್ರ. ಆಮೇಲೆ ಸ್ಲಿಪ್ಪರ್ನ ಎಲ್ಲೆಲ್ಲೋ ಬಿಡಿಸೋದು ಹಂಗೆಲ್ಲ ಮಾಡ್ದ. ಕೊನೆಗೆ ಈ ದೇವಸ್ಥಾನ ಇವಾಗ ಕ್ಲೋಸ್ ಆಗುತ್ತೆ, ಫಸ್ಟು ಯಮುನಾ ಘಾಟ್ಗೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಬಂದುಬಿಡೋರಂತೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬೇಗ ಓಡೋಗಿದ್ರೆ ನಮಗೆ ದೇವಸ್ಥಾನ ಸಿಗ್ತಾ ಇತ್ತು. ಯಾವ ರಶ್ಶು ಇಲ್ಲ, ಏನೂ ಇಲ್ಲ ನೋಡಿ. ಅಲ್ಲಿ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಅಲ್ಲಿಗೆ ಹೋಗಬೇಕಾಗಿದ್ದು, ಕ್ಲೋಸ್ ಆಗಿದೆ ಇವಾಗ ಅಂತ ನಮ್ಮನ್ನ ಕರ್ಕೊಂಡು ಹೋಗಿದ್ದಾನೆ. ನಮಗೂ ಗೊತ್ತಾಗಲಿಲ್ಲ ಅದು. ನಾವು ಆ ಟೈಮಲ್ಲಿ ಹೋದ್ವಿ. ಅದಾದಮೇಲೆ ನೋಡಿ ವಿಶ್ರಮ್ ಘಾಟ್ ಅಂತ, ಯಮುನಾ ನದಿಯಲ್ಲಿ ವಿಶ್ರಮ್ ಘಾಟ್ ಅಂತ, ನಾನು ಯಮುನಾ ಘಾಟ್ ಅಂತ ಇದ್ದೀನಿ. ಯಮುನಾ ನದಿ ಅದು ವಿಶ್ರಮ್ ಘಾಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನು ಪರ್ಪಸ್ಗೆ ಕರ್ಕೊಂಡು ಹೋಗ್ತಾ ಇರೋದು ಅಂತ ಹೇಳಿದ್ರೆ, ಅಲ್ಲಿ ಒಬ್ಬರನ್ನ ನದಿ ಹತ್ರ ಇಲ್ಲಿ ಒಂದು ಸೀರೆ ತಗೊಳ್ಳಿ ಅಂತ ಹೇಳ್ತಾನೆ ನೋಡಿ. ಈ ಥರ ಸೀರೆ ತೊಗೊಂಡು ಹೋಗೋದು, ಅದನ್ನು ನದಿ ಹತ್ರ ಹೋಗಿ ಪೂಜೆ ಮಾಡಿಸೋದು. ಇವನ್ ನದಿಗೆ ಬಿಟ್ಬಿಟ್ರು ನಮಗೆ ನಂಬಿಕೆ ಬರುತ್ತೆ, ಅಟ್ಲೀಸ್ಟ್ ಏನೋ ನದಿಗೆ ಬಿಡಿಸ್ತಾ ಇದ್ದಾರೆ ಅಂತ. ಇವನು ನದಿಗೂ ಬಿಡಿಸಲ್ಲ, ನದಿ ಹತ್ರ ಕರ್ಕೊಂಡೋಗಿ ಅಲ್ಲೊಬ್ಬ ಪೂಜೆ ಮಾಡಿಸ್ತಾನೆ ಅಂತ ಹೇಳಿ ಏನೇನೋ ನಮ್ಮ ಹತ್ರ ಮಂತ್ರ ಹೇಳಿಸಿ, ಆಮೇಲೆ ಒಂದು ದೀಪನ ನದಿಗೆ ಬಿಡಿಸಿ, ಆಮೇಲೆ ಆ ಒಂದು ಸೀರೆನ ಮತ್ತೆ ರಿಟರ್ನ್ ತೊಗೊಂಡು ಬಂದು
ಇನ್ನೊಂದು ದೇವಸ್ಥಾನದೊಳಗಡೆಗೆ ಕೊಡ್ತಾನೆ. ಎಗೇನ್ ಅದೇ ಸೀರೆ ಬಂದ್ಬಿಟ್ಟು ಮತ್ತೆ ಹೊರಗಡೆ ಸೇಲ್ಗೆ ಕೂತ್ಕೊಳ್ಳುತ್ತೆ. ಈ ಥರ ಇವರೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಯಾವ ಸೀರೆನೂ ತೊಗೋಬೇಡಿ, ಏನೂ ತೊಗೋಬೇಡಿ, ನಿಮ್ಮ ಯಾವ ನದಿಗೂ ಹಾಕ್ಸಲ್ಲ, ಮತ್ತೆ ತೊಗೊಂಬಂದು ಒಳಗಡೆ ಕೊಡ್ತಾರೆ, ಅವ್ರು ಮತ್ತೆ ಸೇಲ್ ಮಾಡೋಕೆ ಹೊರಗಡೆನೇ ಕೊಡ್ತಾರೆ. ವಿಶ್ವನಾಥ ಅಂತೆ, ಇದು ವಸುದೇವ, बोलो काशी विश्वनाथ शंकर भगवान की। ಇದು ವಸುದೇವ ಮಗುನ ಎತ್ಕೊಂಡು ಹೋಗ್ಬೇಕಾದ್ರೆ ವಿಶ್ರಾಂತಿ ಪಡೆದಿದ್ದಂತಹ ಪ್ಲೇಸ್ ಅಂತ ಹೇಳಿ. काले कृष्ण गोरे बलराम सब जगह कृष्ण बने। जब भगवान ने कंस को मारा, अपना बड़ा रूप का दर्शन दिया। ऐसे आओ। तेरा तुझको क्या लगे? ये यमुना मैया का मेन मंदिर है। अभी स्थापना ಸಖತ್ ಬೇಜಾರಾಯಿತು. ಅದು ಏನು ಟ್ರಾಜಿಡಿ ಅಂತ ಹೇಳಿದ್ರೆ, ನದಿಗೆ ಬಿಡ್ಸಕ್ಕೆ ಕರ್ಕೊಂಡು ಹೋದ್ರಲ್ಲ, ಅಲ್ಲಿನೂ ದುಡ್ಡು ಕೊಡಬೇಕು, ಅವನೇನು ಬ್ರಾಹ್ಮಣರಿಗೆ ಎಲ್ಲ ಕೊಡಬೇಕು, 500 ಕೊಡು 1000 ಕೊಡು ಅಂತ ಇದ್ದಾನೆ. ಅಲ್ಲಿ ಸಿಕ್ಕಾಬಟ್ಟೆ ಜಗಳಾಡಿದ್ರು ನಮ್ಮ ಮನೆಯವರು, ಸಿಕ್ಕಾಬಟ್ಟೆ. ಈ ಥರ ಎಲ್ಲ ತಲೆ ಟೋಪಿ ಆಗೋ ಕೆಲಸ ಎಲ್ಲ ಮಾಡಬೇಡ ನೀನು, ಹಂಗೆ ಹಿಂಗೆ ದೇವ್ರ ಹೆಸರಲ್ಲಿ ದಂಧೆ ಮಾಡ್ತಿದ್ದೀರ ಅಂತ ಸಿಕ್ಕಾಬಟ್ಟೆ ಬೈದಾಕ್ಬಿಟ್ರು. ಅದಾದಮೇಲೆ ಸುಮ್ಮನಾದ ಅವನು. ಮತ್ತೆ ಅಲ್ಲಿಂದ ಸರಿ ಬಿಡು ಆಯಿತು ಅಂತ ಹೇಳಿಬಿಟ್ಟು ಅವ್ನು 100 ರೂಪಾಯಿ ಕೊಟ್ಬಿಟ್ಟು ಅವನಿಗೆ, ಅಲ್ಲೂ ಏನೇ ಮಾಡಿದ್ರು 500 ರೂಪಾಯಿ ಹೋಯ್ತು ನಮ್ಮ ಹತ್ರ. ಇವನಿಗೆ ಗೈಡ್ ಮಾಡಿದ್ದೀನಿ ಅಂದ್ಕೊಂಡು ಇವ್ನು 200 ರೂಪಾಯಿ ಕಿತ್ಕೊಂಡ. ಆ ಯಮುನಾ ನದಿಗೆ ದೀಪ ಬಿಡೋಕೆ 100 ರೂಪಾಯಿ ಕಿತ್ಕೊಂಡ. ಮತ್ತೆ ಅಲ್ಲಿ ಸೀರೆ ತೊಗೊಂಡು ಬಂದು ದೇವಸ್ಥಾನದ ಒಳಗಡೆ ಕೊಡ್ತಾ ಇದ್ದೀವಿ, ಬ್ರಾಹ್ಮಣರು ಕೊಡಬೇಕು 5000 ಕೊಡಿಯಿಂದ, ಆಮೇಲೆ 2000 ಅಂದ 1000 ಅಂದ 500 ಅಂದ, ಕೊನೆಗೆ ಅಲ್ಲೇ ಹಾಳು ಬಿದ್ದೋಗ್ಲಿ ಅಂತ 100 ರೂಪಾಯಿನ. ಹೆಂಗೆ ಅನಿಸುತ್ತೆ ಅಂದರೆ, ದೇವ್ರಿಗೆ ಕೈ ಮುಗಿಯೋಕ್ಕೂ ನಮಸ್ಕಾರ ಮಾಡೋದಕ್ಕೂ ನಮಗೆ ಬೇಜಾರಾಗ್ಬಿಡುತ್ತೆ. ಆ ಥರ ದೇವ್ರ ಹೆಸರಲ್ಲಿ ತಿಂತಾ ಇದ್ದಾರೆ. ಇವ್ರು ಏನು ಉದ್ಧಾರ ಆಗ್ತಾರೋ ಏನೋ ನಮಗಂತೂ ಗೊತ್ತಿಲ್ಲ ನಿಜವಾಗ್ಲೂ. ಸೀರಿಯಸ್ಲಿ ಸಖತ್ ಬೇಜಾರಾಗೋಯ್ತು ಗೈಸ್, ಹೇಳ್ತಾ ಇದ್ದೀನಲ್ಲ. ಪ್ಲೇಸ್ಗಳನ್ನ ಹೋಗಬೇಕು, ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ದಯವಿಟ್ಟು ಪೂಜೆ ಪುನಸ್ಕಾರ ಏನು ಅನ್ಕೊಬೇಡಿ, ದೇವ್ರ ಕೈ ಮುಗಿರಿ, ಯಾವ ಗೈಡು ತಗೋಬೇಡಿ, ಇಳಿರಿ, ಅಲ್ಲಿ ಏನು ಬಸ್ ಸಿಗುತ್ತೆ, ಏನು ಆಟೋ ಇರುತ್ತೆ, ಹೊರಗಡೆ ಪ್ರಪಂಚ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಹೇಳೋದು ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ. ಒಂದಲ್ಲ ಒಂದು ಕಡೆ ಓಡಾಡಿದ್ರೆ ನಿಮಗೆ ಅದ್ರ ನಾಲೆಡ್ಜ್ ಗೊತ್ತಿರುತ್ತೆ. ದಂಪತಿಗಳು ಯಮುನಾ ನದಿಗೆ ನೀರು ಹಾಕಿದ್ಮೇಲೆ ಮಕ್ಕಳಾಗಿರೋದು ಅನ್ನೋದಕ್ಕೆ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಬರೆದಿದೆ ನೇಡ್ಸಿ. ಅದಕ್ಕೆ ನಾನು ಹೋಗೋರ್ಗೆ ಎಲ್ರಿಗೂ ಕೂಡ ಹೇಳಬೇಕು, ನಮಗಾಗಿದ್ದ ಮೋಸ ಬೇರೆಯವ್ರಿಗೆ ಆಗಬಾರ್ದು ಅಂತಲೇ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೋಗಿ ದೇವ್ರ ದರ್ಶನ ಡೈರೆಕ್ಟಾಗಿ ಮಾಡಿ, ಅವಶ್ಯಕತೆ ಬಿದ್ದಲ್ಲಿ ನೀವು ಹಾಕಿ, ಅದನ್ನು ಬಿಟ್ಟು ಅವಶ್ಯಕತೆ ಇಲ್ಲದೆ ಇರೋ ಕಡೆ ಎಲ್ಲ ಏನು ಬೇಡ. ಈ ಹಿಂದಿ ಅದರಲ್ಲೂ ಸ್ಪೆಷಲಿ ಈ ಕೃಷ್ಣನ್ ಟೆಂಪಲ್ ಥರಕ್ಕೆ ಹೋದಾಗ್ಲಂತೂ ತುಂಬ ಅಂದರೆ ತುಂಬ ಮೋಸ ಮಾಡ್ತಾರೆ ಗೈಸ್, ಅಷ್ಟು ಬೇಜಾರಾಗ್ಬಿಟ್ಟಿದೆ. चांदी भी है, सोना भी है। नीचे जाके ले लो, अभी पूजा कराएंगे पंडित जी का। नीचे जैसे सब पूजा करने ऐसे आप पूजा नीचे। मैं पानी भी जा रहा हूँ, प्यास लग रही हूँ। नीचे जाके ले लो, नीचे जाके। ಅರೆ ರೇ ನೀವೇ ನೋಡ್ಬೋದು, ಆ ಸೀರೆನ ಕೂಡ ನಾವು ಹಿಂದೆನೇ ತೊಗೊಂಡು ಹೋಗಬೇಕು, ಆ ನದಿಗೂ ಬಿಡಿಸೋದಿಲ್ಲ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಬರ್ತೀವಿ, ಪೂಜೆ ಮಾಡ್ತೀವಿ, ಆ ನದಿಗೆ ಯಮುನಾ ನದಿಗೆ ಒಂದು ದೀಪ ಬಿಡ್ತೀವಿ. ಇದೇನಪ್ಪ ಅಂತ ಹೇಳಿದ್ರೆ, ನಾವು ಏನು ಮಥುರಾದಲ್ಲಿ ಜನ್ಮಭೂಮಿನ ನೋಡಿದ್ವಿ, ಕೃಷ್ಣ ಜನ್ಮಭೂಮಿ, ಅಲ್ಲಿಂದ ಅವನು ವಿಶ್ರಮ್ ಘಾಟ್ಗೆ ಮಗುನ ಎತ್ಕೊಂಡು ಬರ್ತಾನೆ. ವಾಸುದೇವ ಕೃಷ್ಣನನ್ನು ಇಲ್ಲಿ ಬಂದು ವಿಶ್ರಮ್ ಘಾಟಲ್ಲಿ ವಿಶ್ರಾಂತಿ ತೊಗೊಂಡು ಈ ನದಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ನೀವು ಅದನ್ನು ಮೂವಿಗಳಲ್ಲಿ ನೋಡಿರ್ಬೋದು, ಪ್ರವಾಹ ಎಲ್ಲ ಬಂದ್ರೂ ಕೂಡ ಈ ನದಿಯಲ್ಲಿ ನಡ್ಕೊಂಡು ಹೋಗ್ತಾನೆ ನೋಡಿ, ಅದೇ ಈ ನದಿ. ಇಲ್ಲಿ ವಿಶ್ರಾಂತಿ ತೊಗೊಂಡಿದ್ದಕ್ಕೆ ವಿಶ್ರಮ್ ಘಾಟ್ ಅಂತ ಬಂದಿದೆ. ಸೊ ಮೊದಲೇ ಸ್ಟೋರಿ ಹೇಳ್ದಾಗೆ ಇಲ್ಲಿಗೆ ಬಂದು ಮತ್ತೆ ಒಳಗಡೆಗೆ ಇವಾಗ ಒಂದು ದೇವಸ್ಥಾನ ಒಳಗಡೆ ಹೋಗ್ತೀವಿ. ಅಲ್ಲೇ ಈ ಸೀರೆನ ಅರ್ಪಿಸ್ಬಿಡ್ಬೇಕು. ಅದನ್ನು ಪೂಜಾರಿ ಕೊಟ್ಟು ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಕೂತ್ಕೊಂಡು ಕೈ ಮುಗಿದು, ಸೇಮ್ ಮಥುರಾದಲ್ಲಿ ಹೇಗೆ ನಮಗೆ ಮೋಸ ಮಾಡೋಕ್ಕೋದ್ರು, ಕೂತ್ಕೊಂಡು 5000 ಗಟ್ಟಿ ಹಾಗೆ ಹೇಗೆ ಅಂತ. ಇವನ್ ಇಲ್ಲೂ ಕೂಡ ಬೃಂದಾವನದಲ್ಲಿ ಹೇಗೆ ಮೋಸ ಮಾಡೋಕ್ಕೋದ್ರು, ಇಲ್ಲೂ ಅದನ್ನೇ ಮಾಡೋಕ್ಕೆ ನೋಡಿದ್ರು. ಬೈಕೊಂಡು 100 ರೂಪಾಯಿ ಫೋನ್ಪೇ ಮಾಡಿಬಿಟ್ಟು ನಾವು ಬಂದ್ಬಿಟ್ವಿ. ಅಲ್ಲಿಂದ ಬಂದ ಮೇಲೆ ನೋಡ್ತಾ ಇರ್ಬೋದು, ನಾವಿವಾಗ ಹೋಗ್ತಾ ಇರೋದು ದ್ವಾರಕಾಧೀಶ್ ಟೆಂಪಲ್ಗೆ. ಏನೂ ರಶ್ ಇಲ್ಲ ಗೈಸ್ ನೋಡಿ. ಈ ಥರ ಒಳಗಡೆ ಹೋಗಿ ಯಾರು ಬೇಕಾದ್ರೂ ದೇವ್ರನ್ನ ಈ ಥರ ಫೋಟೋ ತೊಗೊಂಡು ಕೈ ಮುಗಿದ್ಕೊಂಡು ಬರ್ಬೋದು. ಇದನ್ನು ತೋರಿಸ್ತೀನಿ ಬನ್ನಿ ನಿಮಗೆ, 100 ರೂಪೀಸ್ಗೆ ಅಂತ ಹೇಳಿದ್ದು ಅವನು ಹೊರಗಡೆ. 100 ರೂಪೀಸ್ಗೆ ನಿಮ್ಮನ್ನು ದೇವಸ್ಥಾನಕ್ಕೆ ಬೇಗ ಶೀಘ್ರ ದರ್ಶನ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದವನು. ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಅಲ್ಲೆಲ್ಲ 500 1000ವರೆಗೂ ನಮಗೆ ಲಾಸ್ ಮಾಡಿಸಿ ಆಮೇಲೆ ಇಲ್ಲಿಗೆ ತಂದು ಇಲ್ಲಿ ಇವನು ಒಳಗಡೆ ಕರ್ಕೊಂಬರಲೇ ಇಲ್ಲ, ಅಲ್ಲೇ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಂದ್ಬಿಟ್ಟು ಹೊರಟೋದ. ಆಮೇಲೆ ನಾವು ಒಳಗಡೆ ಬರ್ತಾಯಿದ್ದೀವಿ. ನಾರ್ಮಲ್ ದೇವಸ್ಥಾನಕ್ಕೆ ನಮ್ಮ 3 ದೇವಸ್ಥಾನಗಳಲ್ಲಿ ಹೇಗೆ ಬರ್ತೀವಿ ಹಾಗೇ ಇದೆ. ಸೊ ಖಂಡಿತವಾಗ್ಲೂ ಯಾರೂ ನಂಬೇಡಿ ಗೈಸ್, ನಿಮ್ಮ ಪಾಡಿಗೆ ನೀವು ಬನ್ನಿ. ಕ್ಯಾಬ್ದು ಪ್ಯಾಕೇಜ್ ಮಾಡ್ಕೊಂಡಿದ್ದೀರಾ, ಆ ಪ್ಲೇಸಿಗೆ ತಂದು ಬಿಡ್ತಾರಾ? ಒಳಗಡೆ ಕೇಳ್ಕೊಂಡು ಒಂದಷ್ಟು ದೂರ ನಡೀರಿ. 5 ಪ್ಲೇಸ್ ನೋಡೋ ಬದಲು 4 ಪ್ಲೇಸ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಹೋದರೆ ಹೋಯ್ತು, ಇನ್ನೊಂದು ದಿನ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಅದ್ರ ಬದಲು ಆ ಥರ. ಬಟ್ ಅದೇ ಇಂಥ ನನ್ನ ಮಕ್ಳಿಗೆ ಮಾತ್ರ ಖಂಡಿತವಾಗ್ಲೂ ದುಡ್ಡು ಸುರಿಬೇಡಿ.
ಒಬ್ಬ ಭಿಕ್ಷೆ ಬೇಡವನಿಗೆ ಹಾಕ್ಬಿಡಿ, ಬಟ್ ಈ ಥರ ದೇವ್ರ ಹೆಸರು ಹೇಳ್ಕೊಂಡು ತಿಂತಾರಲ್ಲ ಇವ್ರಿಗೆ ಮಾತ್ರ ಹಾಕಲೇಬಾರ್ದು. ಏಕೆಂದರೆ ಒಬ್ಬ ಭಿಕ್ಷುಕನಿಗೆ ಹಾಕಿದ್ರೆ ಅವರು ನೆಮ್ಮದಿಯಾಗಿ ನಮಗೆ ಹಾರೈಸ್ತಾರೆ. ಇಂಥವ್ರಿಗೆಲ್ಲ ಹಾಕಿದ್ರೆ ನಾವು ಮೋಸ ಹೋಗ್ತೀವಿ ಅನ್ನೋ ಗಿಲ್ಟಲ್ಲಿ ನಾವು ತುಂಬ ಫೀಲ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿಗೆ ಹೋಗಿದ್ವಲ್ಲ, ಒಂದು ರೌಂಡ್ ಬೋಟಿಂಗ್ ಹೋಗಿದ್ದು ಬರೋಣ ಅಂತ ಕೂಡ ಹೇಳಿ ಬೋಟಿಂಗ್ ಹೋಗಿದ್ದು ಬಂದ್ವಿ. ಒಂದು ರೌಂಡ್ಗೆ 100 ರುಪೀಸು, 100 ರುಪೀಸ್ಗೆ 50 ರುಪೀಸು ಒಬ್ಬೊಬ್ಬರಿಗೆ. 100 ರುಪೀಸಿಗೆ ನಾವು ಹೋಗ್ಬೋದಾಗಿತ್ತು. ನಮಗೆ ನಮ್ಮೊಬ್ಬರಿಗೆ ಒಂದು ಬೋಟ್ ಕೊಡು ಅಂತ ನಮ್ಮ ಮನೆಯವ್ರು ಕೇಳಿದ್ರು. ಅದಕ್ಕೆ ಅವರು ಒಬ್ಬರಿಗೆ 100 ರೂಪಾಯಿ ಕೊಡ್ತೀರಾ ಅಂತಂದರು. ಸರಿ ಆಯಿತು ಅಂತ ಕೊಟ್ಬಿಟ್ಟು ನಾವಿಬ್ಬರೇ ಒಂದು ಬೋಟಲ್ಲಿ ಹೋಗಿ ಒಂದು ರೌಂಡ್ ಹೋಗಿದ್ದು ಬಂದ್ವಿ. ಸುಮ್ಮನೆ ಘಾಟ್ನ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ, ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾವಿಬ್ಬರೇ ಹೋಗಿದ್ವಿ. ಹೋಗಿ ಆಲ್ರೆಡಿ ಪೂಜೆ ಎಲ್ಲಿ ಮಾಡ್ತಾ ಇದ್ದಾರೆ, ಸೀರೆ ಇಟ್ಕೊಂಡು ಕಾಯಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಡಾಯಿತು, ನೀಟಾಗಿ ಮಂತ್ರಗಳೆಲ್ಲ ಹೇಳಿಸಿ ಮಾಡಿ ಕೊನೆಗೆ 500 ರುಪೀಸ್ ಕೊಡಿ ಅನ್ನೋದ. ನಾವೇನು ಕೊಡಲ್ಲ, ಬೇಕಾದ್ರೆ ಕಾಣಿಕೆ ಹಾಕಬೇಕು, ಸೀರೆ ಹಾಗೆ ಕೊಡಬಾರ್ದು, 100 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ವಿ. ದೀಪ ಕೂಡ ಬಿಟ್ರಿ. ನಾವು ಸ್ವಲ್ಪ ಜೋರು ಮಾಡಿದ್ಮೇಲೆ ಬಿಟ್ಟರು, ಜೋರು ಮಾಡಿಲ್ಲ ಅಂದರೆ ಖಂಡಿತ ಕಿತ್ಕೊಂಡು ಕಳಿಸ್ತಾರೆ. ದೇವ್ರಿಗೆ ಒಂದು ಫೀಲ್ ಬರಬೇಕು ನಮಗೆ, ಅವ್ರ ದುಡ್ಡಿಗೆ ಈ ಥರ ಮಾಡಿದ್ರೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಅದೆಲ್ಲ ವಿಡಿಯೋಸ್ ಇರಲಿ ಅಂತ ಹೇಳಿ ನಾನು ಹೋಟೆಲ್ ಬಂದೆ. ತುಂಬಾ ಸುಮ್ಮನೆ ಮಾಡ್ತಾರೆ ಗೈಸ್. ಇದಕ್ಕೂ ನೋಡಿ, ಒಬ್ಬರು 50 ರೂಪಾಯಿ ಕೇಳಿದ್ರು, ನಾವು ಅಲ್ಲಿ ಕೊಡಲಿಲ್ಲ ಅಂತ ಬಂದ್ವಿ. ಅಲ್ಲಿ ಲೈಫ್ ಜಾಕೆಟ್ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಇಲ್ಲಿ ಬಂದು ಇಲ್ಲಿ ಒಬ್ಬೊಬ್ಬರಿಗೆ 100 ರೂಪಾಯಿ ತೊಗೊಂಡಿದ್ದಾರೆ. ಬಟ್ ಪ್ರೈವೇಟು ಯಾರೂ ಇಲ್ಲ, ನಾವಿಬ್ಬರೇ. ನೀವು ಕುಂತಿರೋದು ಸೇರಿಸಿ. ನಮ್ಮ ಮನೆಯವ್ರು ತುಂಬ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆ ಲೈಫ್ ಜಾಕೆಟ್ ತೆಗಿ, ಮುಂದಗಡೆ ಕೂತ್ಕೋ, ಡಿಫ್ರೆಂಟಾಗಿ ವಿಡಿಯೋ ಮಾಡು ಅಂತ. ಬಟ್ ಆದರೆ ನನಗೆ ಭಯ ಆಗೋಯ್ತು. 2 ನಿಮಿಷನೂ ಅಲ್ಲಿ ನಿಂತ್ಕೊಳಕ್ಕಾಗಲಿಲ್ಲ. ಅವ್ರು ನಿಂತ್ಕೊಂಡ್ರೂ ಕಿರ್ಚಾಡ್ತಾ ಇದ್ದೆ ಬೇಡ ಅಂತ. ಯಾಕೆಂದರೆ ಯಮುನಾ ನದಿ ಸಖತ್ ತುಂಬಿ ಹರಿತಾ ಇತ್ತು, ಹಾಳ ಇದೆ ಅಂತ ಬೇರೆ ಹೇಳಿಬಿಟ್ಟಿದ್ರು. ಸೊ ಯಾವಾಗಾರು ಹೊನ್ನಾವರಕ್ಕೆ ಹೋಗಿ ಎಲ್ಲ ಮಾಡ್ತಾರಲ್ಲ, ಆ ಥರ ಡೀಪ್ ಇಲ್ಲದೆ ಇರೋ ಪ್ಲೇಸಲ್ಲಿ ಮಾಡೋಣ, ಇದು ಬೇಡ ಅಂತ ಅನ್ನಿಸ್ಬಿಡ್ತು ನನಗೆ. ಸೊ ನೆಮ್ಮದಿಯಾಗಿ ಫೋಟೋ ವಿಡಿಯೋ ತೊಗೊಳೋದಕ್ಕೂ ಬಿಡಲಿಲ್ಲ. ನಾನು ಬೈತಾಯಿದ್ರು, ನಿನ್ನ ನಂಬ್ಕೊಂಡು ಹೋಗಿ ನಾನು ಪ್ರೈವೇಟ್ ಬೋಟ್ ಮಾಡ್ಕೊಂಡು ಸುಮ್ಮನೆ ದುಡ್ಡು ಕೊಟ್ಟೆ, ಒಂದು ಫೋಟೋನೂ ನೆಟ್ಟಗೆ ತೊಗೊಳ್ಳಿಲ್ಲ ಅಂತ. ಸೊ ಈ ರೀತಿಯಾಗಿ ನಾವು ವಿಶ್ರಮ್ ಘಾಟ್ನ ನೋಡಿಕೊಂಡು ಮತ್ತು ಅಲ್ಲಿಂದ ನಾವು ಮುಂದಿನ ಪ್ಲೇಸ್ಗೆ ಹೋದ್ವಿ. ಎಲ್ಲಿ ಹೋದ್ವಿ ಅಂತ ಹೇಳಿದರೆ, ನಾವು ಕಂಸನನ್ನು ಸಂಹಾರ ಮಾಡಿರುವಂತಹ ಪ್ಲೇಸ್ಗೆ. ಬೇಗ ಬನ್ನಿ. ಇವಾಗ ವಿಶ್ರಮ್ ಘಾಟ್ ಸುಮ್ಮನೆ ಜಸ್ಟ್ ಒಂದು ರೌಂಡ್ ಹೊಡ್ಕೊಂಡು ಇವಾಗ ಇಲ್ಲಿ ಕ್ವಿಲ್ಲಾಗೆ ಹೋಗೋಣ ಅಂತ ಬರ್ತಾಯಿದ್ದೀವಿ. ನೀವು ಇಲ್ಲಿ ಬಂದರೆ ದ್ವಾರಕಾಧೀಶ, ವಿಶ್ರಮ್ ಘಾಟು, ಕ್ವಿಲ್ಲಾ, ಮತ್ತು ಅಲ್ಲಿ ಒಂದು ಬೋಟಿಂಗು ಇಷ್ಟು ಮುಗಿಸ್ಕೊಂಡು 1 ಅವರಲ್ಲಿ ಹೋಗ್ಬೋದು. ಫಾಸ್ಟಾಗಿ ಬರಬೇಕು, ಯಾವ ಗೈಡು ಏನು ತೊಗೊಬೇಡ್ರಿ. ತೊಗೊಂಡಷ್ಟು ಲೇಟ್ ಮಾಡ್ತಾರೆ. ಸುಮ್ಮನೆ ಎಲ್ಲ ಮಂತ್ರ ಹೇಳೋದು, ಬ್ರಾಹ್ಮಣರಿಗೆ 500 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ, 5000 ರೂಪಾಯಿ ಕೊಡಿ ಅನ್ನೋದು. ಸೊ ಬೆಟರ್ ಯಾವುದೇ ಸೊ ನೋಡಿ ಫ್ರೆಂಡ್ಸ್, ಈ ಕಂಸ ಕಿಲ್ಗೆ ಬಂದ್ಬಿಟ್ಟು ಇಲ್ಲ ನಮ್ಮ ವೈಫು ಕಂಸ ಒದೆ ಮಾಡ್ದಂಗೆ ಮಾಡ್ತಾಳೆ. ನಾನು ಬೆಳಗ್ಗೆ ಹತ್ತು ಎಲ್ಲ ಹೇಳ್ತಾರೆ, ಏನಿಲ್ಲ ನೋಡೋಕ್ಕೆ. ನೀವು ಫಸ್ಟ್ ಇದು ಇಲ್ಲ ಕೂಡ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸುತ್ತಮುತ್ತ ಇಟ್ಟು ಗಲೀಜು ಇದೆ. ಬಟ್ ನಾವು ಅದೊಂದು ಪ್ಲೇಸ್ ನೋಡಬೇಕು ಅಂತ ಬಂದ್ವಿ.
ಕೋತಿ ಎತ್ಕೊಂಡು ಹೊಟ್ಟೈತೆ ಅಂತ ಎತ್ಕೊಂಡು ಹೋದ್ರೆ ಏನು ಮಾಡ್ತೀನಿ ಅಂತ ಲೇಡು ಒಳಗಡೆ ಅವ್ರು ಎಷ್ಟು ಸೇಫ್ಟಿ ಆಗಿಟ್ಟವ್ರು ನೋಡಿ. ಗೊತ್ತಿಲ್ಲ. ಸೊ ಈ ಒಂದು ಪ್ಲೇಸನ್ನು ನೋಡಿಕೊಂಡು ನಾವು ವಿಶ್ರಾಮ್ ಘಾಟ್ ನೋಡಿಕೊಂಡು ಆಮೇಲೆ ದ್ವಾರಕಾಧೀಶ್ ನೋಡಿಕೊಂಡು ಕ್ವಿಲ್ಲಾ ನೋಡಿಕೊಂಡು ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಹೋಗೋದಕ್ಕೆ ಚಾರ್ಧಾಮ್ಗೆ. ಅದನ್ನು ರಾತ್ರಿನೇ ಕೇಳಿದ್ನಲ್ವ, ಹೋಗ್ತಾ ದೇವ್ರು ನೋಡ್ಬಿಟ್ಟು ಕೇಳಿದ್ವಿ ಕರ್ಕೊಂಡು ಹೋಗಿ ಅಂತ, ಬೆಳಗ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.